ಕೋಟಿಗಟ್ಟಲೆ ಆಸ್ತಿಗೆ ನಾನೊಬ್ಬಳೇ ಒಡತಿಯಾಗಿದ್ದೆ. ಪಪ್ಪ ನನಗೆ ಮಧ್ಯಮ ವರ್ಗದ ಹುಡುಗನನ್ನು ನೋಡಿ ಮದುವೆ ಮಾಡಿಸಿದರು. ಮದುವೆಯ ನಂತರ ನನ್ನ ಗಂಡ ವ್ಯವಹಾರದ ಎಲ್ಲ ಜವಾಬ್ದಾರಿನೂ ವಹಿಸಿಕೊಂಡ. ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಗಂಡ ತನ್ನ ವಿಧವೆ ಸಹೋದರಿಯನ್ನು ಮನೆಗೆ ಕರೆತಂದನು ಮತ್ತು ರಾತ್ರಿ ನನ್ನ ಗಂಡ ಅವಳ ಕೋಣೆಯಿಂದ ಹೊರಬರುವುದನ್ನು ನಾನು ನೋಡಿದೆ. ಒಂದು ದಿನ ರಾತ್ರಿ ನಾನು ಅವರ ಹಿಂದೆ ಹೋದೆ ಮತ್ತು ಅವರು ತನ್ನ ಸಹೋದರಿಗೆ ಏನು ಮಾಡಿದರೋ ಅದನ್ನು ನೋಡಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ನನ್ನ ಗಂಡ ಆಫೀಸಿಗೆ ಹೋಗಿದ್ದರು. ನಾನು ಕೆಲಸಗಾರರ ಬಗ್ಗೆ ನಿಗಾ ಇಡುತ್ತಿದ್ದೆ. ನಾನು ಮನೆಯ ಎಲ್ಲ ಕೆಲಸಗಳನ್ನು ನನ್ನ ಮೇಲ್ವಿಚಾರಣೆಯಲ್ಲೇ ಮಾಡಿಸುತ್ತಿದ್ದೆ. ನನಗೆ ಆರಾಮಾಗಿ ಕುಳಿತುಕೊಳ್ಳುವ ಅಭ್ಯಾಸವಿರಲಿಲ್ಲ. ಮದುವೆಗೂ ಮುಂಚೆ ನಾನು ಪಪ್ಪನ ಜೊತೆ ಸೇರಿ ಅವರ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದೆ. ಮದುವೆಯ ನಂತರ ನಾನು ನನ್ನ ಮನೆಯ ಬಗ್ಗೆ ನಿಗಾ ವಹಿಸಿದೆ ಮತ್ತು ಆಫೀಸ್ ವ್ಯವಹಾರಗಳಿಂದ ನಾನು ದೂರವೇ ಇದ್ದೆ. ನನ್ನ ಗಂಡ ದಿನೇಶ್ ತುಂಬ ವಿದ್ಯಾವಂತ ಮತ್ತು ಸಮರ್ಥ ವ್ಯಕ್ತಿಯಾಗಿದ್ದ. ಇಡೀ ವ್ಯವಹಾರವನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದ ಮತ್ತು ಎಲ್ಲ ಚಿಂತೆಗಳಿಂದ ನನ್ನನ್ನು ಮುಕ್ತಗೊಳಿಸಿದ. ದಿನೇಶ್ ಮತ್ತು ನಾನು ನನಗೆ ಅಪ್ಪ ಬಳುವಳಿಯಾಗಿ ನೀಡಿದ ದೊಡ್ಡ ಬಂಗಲೆಯಲ್ಲಿ ಇರುತ್ತಿದ್ದೆವು ಮತ್ತು ನಮ್ಮ ಮದುವೆಯಾಗಿ ಕೇವಲ 4 ತಿಂಗಳುಗಳು ಕಳೆದಿವೆ. ಈ 4 ತಿಂಗಳುಗಳವರೆಗೆ ನಾನು ತುಂಬ ಸಂತೋಷವಾಗಿದ್ದೆ. ದಿನೇಶ್ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು. ದಿನೇಶ್ ಆಫೀಸಿನಿಂದ ಊಟಕ್ಕೆ ಹಿಂತಿರುಗಿ ಬರುವುದರ ಒಳಗೆ ಊಟ ರೆಡಿ ಮಾಡು ಎಂದು ಕೆಲಸದ ಆಳಿಗೆ ಹೇಳಿದೆ. ದಿನೇಶ್ ಬರುವವರೆಗೂ ನಾನು ರೆಡಿಯಾದೆ. ಇವತ್ತಂತೂ ನಾನು ದಿನೇಶ್ಗೆ ಪುನಃ ಆಫೀಸಿಗೆ ಹೋಗಲು ಬಿಡುವುದಿಲ್ಲ, ಏಕೆಂದರೆ ನಾನು ಶಾಪಿಂಗ್ಗೆ ಹೋಗಬೇಕಿತ್ತು. ದಿನೇಶ್ ಹಿಂತಿರುಗಿ ಬಂದಾಗ ಅವರು ಒಬ್ಬಂಟಿಯಾಗಿರಲಿಲ್ಲ. ಅವನು ಒಂದು ಮಹಿಳೆಯನ್ನು ಕರೆದುಕೊಂಡು ಬಂದಿದ್ದ. ನಾನು ಅವಳನ್ನು ಈವರೆಗೂ ನೋಡಿರಲಿಲ್ಲ. ದಿನೇಶ್ ತನ್ನ ತಂಗಿ ಲೀಲಾಳನ್ನು ನಮ್ಮ ಮನೆಗೆ ಕರೆತಂದಿದ್ದ ಮತ್ತು ಹೇಳಿದ, ಇವಳನ್ನು ಇವಳ ಅತ್ತೆ ಮನೆಯಿಂದ ಆಚೆ ಹಾಕಿದ್ದಾಳೆ. ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದಕ್ಕಾಗಿ ನಾನು ಲೀಲಾಳನ್ನು ನಮ್ಮ ಮನೆಗೆ ಬರುವಂತೆ ಒತ್ತಾಯಿಸಿದೆ ಎಂದು ಹೇಳುತ್ತಾ ನನ್ನನ್ನು ತುಂಬ ಗೌರವದಿಂದ ಪ್ರೀತಿಯಿಂದ ನೋಡುತ್ತಾ, ಪ್ರಜ್ಞಾ, ನನ್ನ ತಂಗಿಯನ್ನು ಇಲ್ಲೇ ಇರಿಸಿಕೊಳ್ಳಬಹುದಾ ಎಂದು ಕೇಳಿದ. ಬೇಕಿದ್ರೆ ಕೆಲಸಗಾರರು ಇರುವ ರೂಮಿನಲ್ಲಿ ಅವಳನ್ನು ಇರಿಸುತ್ತೇನೆ. ಆದರೆ ನನ್ನ ತಂಗಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರ ಆಸರೆಯೂ ಇಲ್ಲ. ನಾನು ಅವಳ ಕೈ ಬಿಡುವುದಿಲ್ಲ, ಏಕೆಂದರೆ ಅವಳು ಈಗಾಗಲೇ ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾಳೆ. ಅವಳು ತನ್ನ ಯೌವನದಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡಳು. ಈಗಲೂ ಅವಳನ್ನು ಒಬ್ಬಂಟಿಯಾಗಿ ಬಿಡಲು ಸಾಧ್ಯವಿಲ್ಲ. ದಿನೇಶ್ನ ಕಣ್ಣಲ್ಲಿ ನೀರು ತುಂಬಿರುವುದನ್ನು ನೋಡಿ ನನ್ನ ಮನಸ್ಸಿಗೂ ನೋವಾಯಿತು. ದಿನೇಶ್, ನೀನು ಏನು ಮಾತನಾಡ್ತಾ ಇದ್ದೀಯಾ? ನಾನು ಬೇರೆ, ನಿನ್ನ ತಂಗಿ ಬೇರೆನಾ? ನಾನು ನನ್ನ ಅತ್ತಿಗೆಯನ್ನು ಕ್ವಾರ್ಟರ್ಸ್ಗೆ ಏಕೆ ಕಳಿಸಬೇಕು? ಇಷ್ಟು ದೊಡ್ಡ ಬಂಗಲೆಯಲ್ಲಿ ಬೇಕಾದಷ್ಟು ರೂಮ್ಗಳಿವೆ. ಆ ಕೋಣೆಗಳಲ್ಲಿ ಯಾವುದಾದ್ರೂ ಒಂದು ಕೋಣೆಯನ್ನು ನಿನ್ನ ತಂಗಿ ಲೀಲಾಳಿಗೆ ಕೊಡಬಹುದು. ನನ್ನ ಮಾತು ಕೇಳಿ ದಿನೇಶ್ನ ಮುಖ ಅರಳಿತು. ಪ್ರಜ್ಞಾ, ನಾನು ನಿನಗೆ ಋಣಿಯಾಗಿರುತ್ತೇನೆ ಎಂದು ನನ್ನ ಕೈ ಹಿಡಿದುಕೊಂಡ. ಆಗ ನಾನು ಇನ್ನೊಂದು ಸಲ ನೀನು ಈ ರೀತಿ ಮಾತನಾಡಿದರೆ ನೋಡು ಎನ್ನುತ್ತಾ ಲೀಲಾಳನ್ನು ಹೋಗಿ ತಬ್ಬಿಕೊಂಡೆ ಮತ್ತು ದಿನೇಶ್ಗೆ ಹೇಳಿದೆ, ನೀನು ಅವಳಿಗೆ ಕೋಣೆಯನ್ನು ತೋರಿಸು, ಅಷ್ಟರಲ್ಲಿ ನಾನು ಎಲ್ಲರಿಗೂ ಊಟ ಬಡಿಸುತ್ತೇನೆ ಎಂದೆ. ದಿನೇಶ್ ಲೀಲಾಳಿಗೆ ನಮ್ಮ ರೂಮಿನ ಪಕ್ಕದ ರೂಮನ್ನು ಕೊಟ್ಟರು. ಸ್ವಲ್ಪ ಹೊತ್ತಿನಲ್ಲಿ ಲೀಲಾ ಮತ್ತು ದಿನೇಶ್ ಊಟಕ್ಕೆ ಬಂದರು. ದಿನೇಶ್ನ ತಂಗಿಯ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇದು ಅಲ್ಲದೆ ದಿನೇಶ್ ಮದುವೆಯ ನಂತರ ತನ್ನ ತಂಗಿಯ ಬಗ್ಗೆ ಮಾತನಾಡಿರಲಿಲ್ಲ. ದಿನೇಶನ ತಂಗಿ ತುಂಬ ಮುಗ್ಧೆ ಮತ್ತು ತುಂಬ ಸುಂದರವಾಗಿದ್ದಳು. ಅವಳು ಊಟಕ್ಕೆ ಕುಳಿತಾಗ ತಲೆ ಬಗ್ಗಿಸಿ ಊಟ ಮಾಡುತ್ತಿದ್ದಳು. ನನ್ನಷ್ಟಕ್ಕೆ ನಾನು ಈ ಹುಡುಗಿಗೆ ವಿಧಿ ಯಾವ ರೀತಿ ಮೋಸ ಮಾಡಿತು. ಅವಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗಿದ್ದಾಳೆ ಮತ್ತು ಅವಳಿಗೆ ಆಸರೆಯೂ ಇಲ್ಲ ಎಂದು ಯೋಚಿಸುತ್ತಿದ್ದೆ. ನಾನು ಊಟ ಮುಗಿಸಿ ಕೋಣೆಗೆ ನಡೆದೆ. ದಿನೇಶ್ ಕೂಡ ನನ್ನ ಬೆನ್ನ ಹಿಂದೆ ಬಂದ. ಅವನು ಕೋಣೆಗೆ ಬಂದಾಗ ನಾನು ಕೇಳಿದೆ, ನೀನು ಇಲ್ಲಿಯವರೆಗೂ ನಿನಗೆ ತಂಗಿ ಇದ್ದಾಳೆ ಅನ್ನೋ ವಿಷಯವೇ ಹೇಳಿರಲಿಲ್ಲ. ನಿನ್ನ ತಂಗಿ ತುಂಬ ಮುದ್ದಾಗಿದ್ದಾಳೆ. ನೀನು ಮೊದಲೇ ಹೇಳಿದರೆ ಅವಳ ಅತ್ತೆ ಮನೆಯಿಂದ ಇಲ್ಲಿಗೆ ಕರೆಸಬಹುದಿತ್ತು. ಲೀಲಾ ತನ್ನ ಇಚ್ಛೆಯಿಂದಲೇ ಮದುವೆಯಾಗಿದ್ದಳು. ಅಪ್ಪ ಅಮ್ಮ ಸಾಯುವ ಮುನ್ನವೇ ಲೀಲಾಳಿಗೂ ತಮಗೂ ಇನ್ನು ಮುಂದೆ ಯಾವುದೇ ಸಂಬಂಧವಿಲ್ಲವೆಂದು ಹೇಳಿದ್ದರು. ಕೆಲವು ದಿನಗಳ ಹಿಂದೆ ಲೀಲಾಳ ಗಂಡ ಸತ್ತಿರುವ ವಿಷಯ ಗೊತ್ತಾಯಿತು. ಅದನ್ನು ನನ್ನಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ನಾನು ಅವಳನ್ನು ಭೇಟಿಯಾಗಲು ಹೋಗಿದ್ದೆ. ಆಗ ಅವಳ ಅತ್ತೆಯ ನಡವಳಿಕೆಯನ್ನು ನೋಡಿ ಲೀಲಾಳನ್ನು ಅಲ್ಲಿಂದ ಕರೆದುಕೊಂಡು ಬರಬೇಕೆಂದು ನಿರ್ಧರಿಸಿದೆ. ಆಗ ನಾನು ದಿನೇಶ್ನ ಭುಜದ ಮೇಲೆ ತಲೆ ಇಟ್ಟು ಹೇಳಿದೆ, ನೀನು ತುಂಬ ಒಳ್ಳೆಯವನು, ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀಯಾ. ನಿಮ್ಮ ತಂಗಿಗೆ ಇಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ. ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದೆ. ಆಗ ದಿನೇಶ್, ನಿನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ಹೇಳಿ ಮುಗುಳ್ನಕ್ಕ. ನನ್ನ ಪಪ್ಪನ ಆಸೆಯಂತೆ ನಾನು ಮತ್ತು ದಿನೇಶ್ ಮದುವೆಯಾಗಿದ್ದೆವು. ದಿನೇಶ್ ನಮ್ಮ ಆಫೀಸ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಅಪ್ಪ ಅವರ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ತುಂಬ ಇಷ್ಟಪಟ್ಟರು. ನಾನು ಪಪ್ಪನ ಕಾರ್ಖಾನೆಯನ್ನು ನೋಡಿಕೊಳ್ಳುತ್ತಿದ್ದೆ. ಪಪ್ಪ ಆಫೀಸ್ನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರು. ನಾನು ಸಹ ಹಲವು ಬಾರಿ ದಿನೇಶ್ನನ್ನು ಭೇಟಿಯಾಗಿದ್ದೆ. ಆದರೆ ದಿನೇಶ್ ನನ್ನ ಜೀವನ ಸಂಗಾತಿಯಾಗುತ್ತಾನೆ ಎಂದು ನನಗೆ ಗೊತ್ತಿರಲಿಲ್ಲ. ಅಪ್ಪನ ಆರೋಗ್ಯ ಹದಗೆಟ್ಟಾಗ ಪಪ್ಪ ನನಗೆ ಮದುವೆ ಮಾಡಿಸಬೇಕೆಂದು ಸಂಬಂಧವನ್ನು ಹುಡುಕತೊಡಗಿದರು. ನಮ್ಮ ಅಂತಸ್ತಿಗೆ ತಕ್ಕ ಹುಡುಗನನ್ನು ಪಪ್ಪ ಹುಡುಕತೊಡಗಿದರು. ಆದರೆ ಪಪ್ಪನಿಗೆ ಅಂಥ ಹುಡುಗ ಯಾರೂ ಸಿಗಲಿಲ್ಲ. ನಾವು ತುಂಬ ಶ್ರೀಮಂತರಾಗಿದ್ದರಿಂದ ನಮ್ಮಂಥ ಕುಟುಂಬಗಳಲ್ಲಿ ಹೆಚ್ಚಿನ ಹುಡುಗರು ತಮ್ಮ ಆಯ್ಕೆಯಂತೆ ಮದುವೆಯಾಗುತ್ತಾರೆ.
ಇಲ್ಲದಿದ್ದರೆ ಅವರು ಕೆಟ್ಟ ಚಟಗಳನ್ನು ಅಂಟಿಸಿಕೊಂಡವರಾಗಿರುತ್ತಾರೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿನ ಅಪ್ಪ ದಿನೇಶ್ನನ್ನು ಯಾಕೆ ಆರಿಸಿದರೋ ಗೊತ್ತಿಲ್ಲ. ಅಪ್ಪ ದಿನೇಶ್ ಬಗ್ಗೆ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಅವನು ಯಾವುದೇ ರೀತಿಯಲ್ಲಿ ನಮಗೆ ಸಮಾನನಾಗಿರಲಿಲ್ಲ. ಆದರೆ ಪಪ್ಪ ಹೇಳುತ್ತಿದ್ದರು, ಮಗಳೇ, ಇವನು ಮಧ್ಯಮ ವರ್ಗದ ಹುಡುಗ ಮತ್ತು ತುಂಬ ಸಭ್ಯ ಹುಡುಗ. ಅವನು ನಿನ್ನನ್ನು ಗೌರವಿಸುತ್ತಾನೆ ಮತ್ತು ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಾನೆ. ನಿನಗೆ ಎಂದಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಎಂದು ನನಗೆ ಖಾತ್ರಿ ಇದೆ. ನಿನ್ನನ್ನು ಗೌರವಿಸುವ ವ್ಯಕ್ತಿಯನ್ನು ನೀನು ಮದುವೆಯಾಗಬೇಕೆಂದು ನಾನು ಬಯಸುತ್ತೇನೆ. ನಿನ್ನ ಜೊತೆ ಮದುವೆ ಮಾಡಿಸಲು ದಿನೇಶ್ನಿಗಿಂತ ಉತ್ತಮವಾದ ಹುಡುಗ ನನಗೆ ಬೇರೆ ಯಾರೂ ಸಿಗಲಿಲ್ಲ. ನನ್ನ ಕೋಟಿಗಟ್ಟಲೆ ಆಸ್ತಿ ಒಡತಿ ನೀನು. ದಿನೇಶ್ ಒಬ್ಬ ಬುದ್ಧಿವಂತ ಮತ್ತು ಶ್ರಮಜೀವಿ. ಅವನು ನಿನ್ನೊಂದಿಗೆ ನನ್ನ ವ್ಯವಹಾರವನ್ನು ಸಹ ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತಾನೆ ಮತ್ತು ನೀವಿಬ್ಬರು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ ಎಂದರು. ದಿನೇಶ್ ತುಂಬ ಶ್ರಮಜೀವಿ ಎನ್ನುವುದು ನನಗೆ ಮೊದಲೇ ಗೊತ್ತಿತ್ತು. ಅವನು ಕಂಪನಿಯಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ನಾನು ನೋಡಿದ್ದೆ. ದಿನೇಶ್ನ ಬಗ್ಗೆ ತಿಳಿದಿರುವ ಪ್ರಕಾರ ಅವನ ತಂದೆ ತಾಯಿ ಮೊದಲೇ ತೀರಿ ಹೋಗಿದ್ದರು. ದಿನೇಶ್ ತನ್ನ ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದ. ದಿನೇಶ್ಗೆ ತನ್ನವರು ಯಾರೂ ಇಲ್ಲ ಎಂದು ತಿಳಿದ ಪಪ್ಪ ಇನ್ನಷ್ಟು ಚಿಂತೆಗೊಳಗಾದರು. ಆದರೆ ದಿನೇಶನ ಸಮಯ ಮತ್ತು ಪ್ರೀತಿ ಎರಡೂ ನನಗೆ ಮಾತ್ರ ಮೀಸಲು ಎಂದುಕೊಂಡರು. ಅದೊಂದು ದಿನ ಅವಕಾಶ ಸಿಕ್ಕಾಗ ನಾನು ದಿನೇಶ್ಗೆ ವಿಷಯ ತಿಳಿಸಿದಾಗ ಅವನಿಗೆ ತುಂಬ ಆಶ್ಚರ್ಯವಾಯಿತು. ಅದರ ನಂತರವೂ ಸಹ ನಾನು ಮತ್ತು ದಿನೇಶ್ ಒಂದೆರಡು ಬಾರಿ ಭೇಟಿಯಾಗಿದ್ದೆವು. ನಮ್ಮಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಯಿತು. ದಿನೇಶ್ ಅವರ ಸಲಹೆಯಂತೆ ಪಪ್ಪ ನನ್ನ ಮತ್ತು ದಿನೇಶ್ನ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದರು. ದಿನೇಶ್ ನನ್ನ ಬೆಂಬಲಕ್ಕೆ ನಿಂತಾಗ ಅಪ್ಪನಿಗೆ ತುಂಬ ಸಂತೋಷವಾಯಿತು ಮತ್ತು ಅಪ್ಪ ಹೇಳಿದ್ದು ನಿಜವೆಂದು ಸಾಬೀತಾಗಿತ್ತು. ದಿನೇಶ್ ಮೊದಲ ದಿನದಿಂದಲೇ ನನ್ನನ್ನು ಆಶ್ಚರ್ಯಪಡುವ ರೀತಿಯಲ್ಲಿ ನೋಡಿಕೊಳ್ಳಲು ಶುರು ಮಾಡಿದನು. ಅವನು ನನಗೆ ನೆಲಕ್ಕೆ ಕಾಲಿಡಲು ಸಹ ಬಿಡುತ್ತಿರಲಿಲ್ಲ. ಮದುವೆಯಾದ ನಂತರ ನೀನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋ, ನಾನು ಮಾವನೊಂದಿಗೆ ಆಫೀಸ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೇನೆ ಎಂದ. ಅವನ ಮಾತು ಕೇಳಿ ನನಗೆ ಸಮಾಧಾನವಾಯಿತು. ದಿನೇಶ್ ಯಾವಾಗಲೂ ನಾನು ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಿದ್ದ ಮತ್ತು ಪಪ್ಪನೊಂದಿಗೆ ಕಠಿಣ ಪರಿಶ್ರಮದಿಂದ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದ ಮತ್ತು ನಾನು ಮನೆಗೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡೆ. ಪಪ್ಪ ಮೊದಲಿಗಿಂತಲೂ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾದರು. ಆದ್ದರಿಂದ ಅವರು ಆಫೀಸ್ನ ವ್ಯವಹಾರವನ್ನು ದಿನೇಶ್ಗೆ ಒಪ್ಪಿಸಿದರು ಮತ್ತು ಅವರು ಆಗಾಗ ಆಫೀಸಿಗೆ ಭೇಟಿ ನೀಡುತ್ತಿದ್ದರು. ದಿನೇಶ್ ಕೆಲಸ ಮಾಡುತ್ತಿರುವುದನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದರು. ಅವರು ನಮ್ಮ ಬಿಸ್ನೆಸ್ಸನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ದರು. ಹೀಗೆ ದಿನಗಳು ಸಂತೋಷವಾಗಿ ಕಳೆದವು. ನನ್ನ ಅದೃಷ್ಟಕ್ಕೆ ನಾನು ಸಂತೋಷಪಟ್ಟೆ. ಆದರೆ ಲೀಲಾ ನಮ್ಮ ಜೀವನಕ್ಕೆ ಬಂದ ಮೇಲೆ ಎಲ್ಲವೂ ಅದಲು ಬದಲಾಯಿತು. ದಿನೇಶ್ ಎಂದಿನಂತೆ ಆಫೀಸಿಗೆ ಹೋಗುತ್ತಿದ್ದ. ನಾನು ಮನೆಗೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದೆ ಮತ್ತು ಕೆಲವೊಮ್ಮೆ ಲೀಲಾಳ ಕೋಣೆಗೆ ಹೋಗಿ ಅವಳ ಜೊತೆ ಮಾತನಾಡುತ್ತಿದ್ದೆ. ಅವಳು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಅವಳ ಒಳ್ಳೆಯ ನಡವಳಿಕೆ ನನಗೆ ತುಂಬ ಇಷ್ಟವಾಯಿತು. ನಾನು ಅವಳ ಕೋಣೆಗೆ ಹೋದಾಗಲೆಲ್ಲ ಅವಳು ನನ್ನ ಮಾತನ್ನು ಮೌನವಾಗಿ ಕೇಳುತ್ತಿದ್ದಳು ಮತ್ತು ಏನನ್ನೂ ಹೇಳುತ್ತಿರಲಿಲ್ಲ. ಬಹುಶಃ ಅವಳ ಪರಿಸ್ಥಿತಿ ಅವಳಿಗೆ ಬಹಳ ನೋವನ್ನುಂಟು ಮಾಡಿತ್ತು ಮತ್ತು ಅವಳ ಕಣ್ಣುಗಳಲ್ಲಿ ಆ ನೋವನ್ನು ನೋಡಿದೆ. ಅವಳು ಕೂಡ ಹೊಸ ಜೀವನಕ್ಕೆ ಮರಳಬೇಕೆಂದು ನಾನು ಬಯಸುತ್ತಿದ್ದೆ. ಅದರಿಂದ ನಾನು ಅವಳಿಗೆ ಕೋಣೆಯಿಂದ ಹೊರಬರುವಂತೆ ಹೇಳುತ್ತಿದ್ದೆ. ಒಂದು ದಿನ ದಿನೇಶ್ ಆಫೀಸಿನಿಂದ ಹಿಂತಿರುಗಿದಾಗ ಲೀಲಾಳ ರೂಮಿಗೆ ಹೋಗಿ ನಂತರ ನನ್ನ ಬಳಿ ಬಂದು, ನೀನು ಲೀಲಾಳ ರೂಮಿಗೆ ಹೋಗಬೇಡ, ಅವಳನ್ನು ಸ್ವಲ್ಪ ಸಮಯ ಹಾಗೆ ಬಿಟ್ಟು ಬಿಡು ಮತ್ತು ಅವಳು ತನ್ನ ದುಃಖದಿಂದ ತಾನೇ ಹೊರಬರುತ್ತಾಳೆ ಮತ್ತು ಅವಳು ತನ್ನ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಮತ್ತೆ ನೀನು ಅವಳಿಗೆ ಪದೇ ಪದೇ ಹೇಳುತ್ತಿರುವುದರಿಂದ ಅವಳು ಅಸಮಾಧಾನಗೊಂಡಿದ್ದಾಳೆ ಮತ್ತು ಇಲ್ಲಿಂದ ನಾನು ಹೊರಡುತ್ತೇನೆ ಎನ್ನುತ್ತಿದ್ದಾಳೆ ಎಂದನು. ದಿನೇಶ್ನ ಮಾತನ್ನು ಕೇಳಿ ದಿನೇಶ್ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂಬ ಆತಂಕದಲ್ಲಿ ನಾನು ಅವನನ್ನು ಕೇಳಿದೆ, ನಾನು ಏಕೆ ಲೀಲಾಳ ಕೋಣೆಗೆ ಹೋಗಬಾರದು? ಮತ್ತೆ ಅವಳು ತನ್ನ ಜೀವನಕ್ಕೆ ಮರಳಬೇಕೆಂದು ನಾನು ಬಯಸುತ್ತೇನೆ. ಆಗ ದಿನೇಶ್ ನನ್ನ ಕೈ ಹಿಡಿದು ಹೇಳಿದ, ನನಗೆ ಗೊತ್ತು ಪ್ರಜ್ಞಾ, ನಿನ್ನ ಉದ್ದೇಶ ಸ್ಪಷ್ಟವಾಗಿದೆ. ಆದರೆ ಈ ಸಮಯದಲ್ಲಿ ಅವಳು ಏಕಾಂತವನ್ನು ಬಯಸುತ್ತಾಳೆ. ಅವಳನ್ನು ಬಿಟ್ಟು ಬಿಡು. ಇನ್ನು ಮುಂದೆ ಲೀಲಾಳಿಗೆ ತೊಂದರೆ ಕೊಡುವುದಿಲ್ಲವೆಂದು ದಿನೇಶ್ಗೆ ಭಾಷೆ ನೀಡಿದೆ. ಹೇಗಿದ್ದರೂ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕೆಲಸಗಳಿರುತ್ತಿದ್ದವು ಮತ್ತು ನಾನು ಬೇಗ ಮಲಗಿಕೊಳ್ಳುತ್ತಿದ್ದೆ ಮತ್ತು ತಡವಾಗಿ ಎದ್ದೇಳುತ್ತಿದ್ದೆ. ನಾನು ಏಳುವ ಮೊದಲೇ ದಿನೇಶ್ ಆಫೀಸ್ಗೆ ಹೋಗಿರುತ್ತಿದ್ದ. ಸ್ವಲ್ಪ ಸಮಯದಲ್ಲೇ ನಾನು ಊಟಕ್ಕೆ ರೆಡಿ ಮಾಡಿ ಮನೆ ಕೆಲಸಗಳೆಲ್ಲವನ್ನು ಮಾಡಬೇಕಿತ್ತು. ನನಗೆ ತುಂಬ ಸುಸ್ತಾಗುತ್ತಿತ್ತು ಮತ್ತು ಮನೆಯ ಕೆಲಸಗಳನ್ನು ಸಹ ಸರಿಯಾಗಿ ಮಾಡಲು ಆಗುತ್ತಿರಲಿಲ್ಲ. ನಂತರ ಮನೆಯ ಕೆಲಸಗಳೆಲ್ಲವನ್ನು ಮನೆಯ ಆಳುಗಳಿಗೆ ಒಪ್ಪಿಸಿ ನಾನು ಹೆಚ್ಚಿನ ಟೈಮ್ ರೂಮಿನಲ್ಲೇ ಇರುತ್ತಿದ್ದೆ. ನಾನು ಇಲ್ಲಿಗೆ ನಮ್ಮ ಮನೆಯ ಹಳೆಯ ಕೆಲಸಗಾರ್ತಿಯನ್ನು ಕರೆದುಕೊಂಡು ಬಂದಿದ್ದೆ ಮತ್ತು ಅವಳ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿತ್ತು. ನಾನು ಅವಳಿಗೆ ಮನೆಯ ಜವಾಬ್ದಾರಿಯನ್ನು ವಹಿಸಿದೆ ಮತ್ತು ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಾರಂಭಿಸಿದೆ. ನಾನು ಎಲ್ಲಿ ಕುಳಿತುಕೊಂಡರೂ ಸಹ ನನಗೆ ನಿದ್ದೆ ಬರುತ್ತಿತ್ತು. ಆದರೆ ಮೊದಲು ಹಾಗಾಗುತ್ತಿರಲಿಲ್ಲ. ನಾನು ಇಡೀ ದಿನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ಮನೆಯನ್ನು ನಿಭಾಯಿಸುತ್ತಿದ್ದೆ, ಆದರೆ ನನಗೆ ಎಂದಿಗೂ ಆಯಾಸವಾಗಿರಲಿಲ್ಲ. ನನ್ನ ಆರೋಗ್ಯ ಎಷ್ಟು ವಿಚಿತ್ರವಾಗಿತ್ತೆಂದರೆ ನಾನು ರಾತ್ರಿ ಕಾಫಿ ಕುಡಿಯುವುದನ್ನು ಸಹ ಕಡಿಮೆ ಮಾಡಿದೆ. ರಾತ್ರಿ ನಾನು ಯಾವಾಗಲೂ ಕಾಫಿ ಕುಡಿಯದೆ ಮಲಗುತ್ತಿರಲಿಲ್ಲ. ನಾನು ದಿನೇಶ್ನಲ್ಲಿ ನನ್ನ ಆರೋಗ್ಯದ ಬಗ್ಗೆ ಹೇಳಿದಾಗ ಅವನು ವಾತಾವರಣ ಬದಲಾಗುತ್ತಿದೆ, ಬಹುಶಃ ಅದರಿಂದಲೇ ನಿನಗೆ ಆ ರೀತಿ ಅನಿಸುತ್ತಿರಬಹುದು, ನೀನು ವಿಶ್ರಾಂತಿ ತೆಗೆದುಕೊಂಡರೆ ಒಳ್ಳೆಯದು ಎಂದನು.
ಅವನು ನನಗೆ ಎಷ್ಟೊಂದು ಪ್ರೀತಿಯಿಂದ ಹೇಳುತ್ತಾನೆಂದರೆ ನಾನು ನನ್ನ ಎಲ್ಲ ನೋವುಗಳನ್ನು ಮರೆತು ಹೋಗುತ್ತಿದ್ದೆ ಮತ್ತು ಅವನು ಹೇಳುವಾಗ ಕಣ್ಣನ್ನೇ ನೋಡುತ್ತಿದ್ದ. ಈಗಲೂ ಸಹ ಹಾಗೆ ಆಗಿತ್ತು. ನಾನೀಗ ಲೀಲಾಳ ಕೋಣೆಯೊಳಗೆ ಹೋಗುವುದನ್ನೇ ಬಿಟ್ಟಿದ್ದೆ. ಅವಳು ಊಟವನ್ನು ಸಹ ಕೋಣೆಯೊಳಗೆ ಮಾಡುತ್ತಿದ್ದಳು. ಆದ್ದರಿಂದ ನನಗೆ ಅವಳ ಮುಖವನ್ನು ಸಹ ನೋಡಲಾಗುತ್ತಿರಲಿಲ್ಲ. ದಿನೇಶ್ ಆಫೀಸಿನಿಂದ ಮನೆಗೆ ಬಂದ ಮೇಲೆ ನೇರವಾಗಿ ಅವಳ ಕೋಣೆಯೊಳಗೆ ಹೋಗುತ್ತಿದ್ದ. ಸ್ವಲ್ಪ ಹೊತ್ತು ಅವಳ ಜೊತೆ ಸಮಯ ಕಳೆದು ನನ್ನ ಬಳಿ ಬರುತ್ತಿದ್ದ. ಅವನು ತಂಗಿಯೊಂದಿಗೆ ಸಮಯ ಕಳೆಯುತ್ತಿರುವುದು ನನಗೆ ಯಾವ ಅಭ್ಯಂತರವೂ ಇರಲಿಲ್ಲ. ಆದರೆ ಒಂದು ದಿನ ರಾತ್ರಿ ನನಗೆ ಎಚ್ಚರವಾಯಿತು. ನನ್ನ ಪಕ್ಕ ಹಾಸಿಗೆಯಲ್ಲಿ ದಿನೇಶ್ ಇರಲಿಲ್ಲ. ಮಧ್ಯರಾತ್ರಿಯಲ್ಲಿ ಇವರು ಎಲ್ಲಿ ಹೋದರು? ಅವನನ್ನು ಹುಡುಕಲು ನಾನು ಕೋಣೆಯಿಂದ ಹೊರಬಂದಾಗ ದಿನೇಶ್ ಲೀಲಾಳ ಕೋಣೆಯಿಂದ ಹೊರಬರುತ್ತಿರುವುದನ್ನು ನೋಡಿದೆ. ನನಗಂತೂ ತುಂಬ ಆಶ್ಚರ್ಯವಾಯಿತು. ಈ ಮಧ್ಯರಾತ್ರಿಯಲ್ಲಿ ದಿನೇಶ್ಗೆ ಲೀಲಾಳ ಕೋಣೆಯಲ್ಲಿ ಏನು ಕೆಲಸವಿತ್ತು? ಬಹುಶಃ ಅವಳನ್ನು ನೋಡಿಕೊಂಡು ಬರಲು ಹೋಗಿರಬೇಕು ಎಂದು ನಾನು ಸಮಾಧಾನ ತಂದುಕೊಂಡೆ. ನಾನು ದಿನೇಶ್ಗೆ ಏನೂ ಹೇಳಲಿಲ್ಲ. ಅವರು ನನ್ನನ್ನು ನೋಡುವುದಕ್ಕಿಂತ ಮುಂಚೆ ನಾನು ನನ್ನ ಕೋಣೆಯೊಳಗೆ ಬಂದು ಮಲಗಿಕೊಂಡೆ. ಇದು ಹೀಗೆ ನಡೆಯತೊಡಗಿತ್ತು. ನನಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾದಾಗ ದಿನೇಶ್ ನನ್ನ ಕೋಣೆಯಲ್ಲಿ ಇರುತ್ತಿರಲಿಲ್ಲ. ಮಧ್ಯರಾತ್ರಿಯಲ್ಲಿ ತನ್ನ ತಂಗಿಯ ಕೋಣೆಯಲ್ಲಿ ದಿನೇಶ್ಗೆ ಏನು ಕೆಲಸವಿರುತ್ತೆ? ನನಗೊಂದು ಅರ್ಥವಾಗಲಿಲ್ಲ. ಮತ್ತೆ ಅವನು ಆಫೀಸ್ನಿಂದ ಬಂದ ತಕ್ಷಣ ತನ್ನ ತಂಗಿಯ ಕೋಣೆಯೊಳಗೆ ಹೋಗುತ್ತಾನೆ. ನನಗೆ ಒಮ್ಮೆ ಎಚ್ಚರವಾದರೆ ಮತ್ತೆ ನಿದ್ದೆ ಬರುತ್ತಿರಲಿಲ್ಲ. ಅವನು ಎಷ್ಟು ಹೊತ್ತು ಅಲ್ಲಿ ಇರುತ್ತಿದ್ದನೆಂದರೆ ನಾನಿಲ್ಲಿ ಒಬ್ಬಳೇ ಆ ಕಡೆ ಈ ಕಡೆ ಹೊರಳಾಡಿ ನಲುಗುತ್ತಿದ್ದೆ. ಹೀಗೆ ಒಂದು ದಿನ ರಾತ್ರಿ ಎಚ್ಚರವಾದಾಗ ದಿನೇಶ್ ಕೋಣೆಯಲ್ಲಿ ಇರಲಿಲ್ಲ. ನನಗೆ ಮತ್ತೊಮ್ಮೆ ನಿದ್ದೆ ಬರಲಿಲ್ಲ. ಲೀಲಾಳ ಜೊತೆ ಮಾತನಾಡಿ ತುಂಬ ದಿನಗಳಾಗಿದ್ದವು. ನಾನು ಸಹ ಅವರಿಬ್ಬರ ಜೊತೆ ಕುಳಿತು ಮಾತನಾಡಿದರಾಯಿತು ಎಂದುಕೊಂಡೆ. ನಾನು ನನ್ನ ಕೋಣೆಯಿಂದ ಹೊರಟು ಲೀಲಾಳ ಕೋಣೆಯ ಬಾಗಿಲ ಬಳಿ ಬಂದು ತಲುಪಿದಾಗ ಕೋಣೆಯ ಬಾಗಿಲು ಪೂರ್ತಿ ಹಾಕಿರಲಿಲ್ಲ. ನನಗೆ ಒಳಗಿನ ದೃಶ್ಯ ಅಲ್ಪ ಸ್ವಲ್ಪ ಕಾಣಿಸುತ್ತಿತ್ತು. ಅಲ್ಲಿನ ದೃಶ್ಯ ನೋಡಿ ನನಗೆ ಜೀವವೇ ಹೋಗಿ ಮರಳಿ ಬಂದಂತಾಯಿತು. ತನ್ನ ತಂಗಿಯ ಜೊತೆ ಮಧ್ಯರಾತ್ರಿಯಲ್ಲಿ ದಿನೇಶ್ ಈ ರೀತಿಯೂ ಮಾಡಬಹುದಾ ಎಂದು ನಾನು ಊಹಿಸಿಯೂ ಇರಲಿಲ್ಲ. ಅಲ್ಲಿ ನಿಂತುಕೊಳ್ಳಲು ಸಹ ನನಗೆ ತುಂಬ ಕಷ್ಟವಾಯಿತು. ಒಳಗಿನಿಂದ ಬರುತ್ತಿರುವ ಮಾತುಗಳು ನನಗೆ ಮಾತನಾಡುವುದಕ್ಕೂ ಸಹ ಅವಕಾಶ ನೀಡಲಿಲ್ಲ. ದಿನೇಶ್ನು ಲೀಲಾಳನ್ನು ಅಪ್ಪಿಕೊಂಡು ಕುಳಿತುಕೊಂಡಿದ್ದನು. ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದನು. ಒಂದು ಅಣ್ಣ ತಂಗಿಯಲ್ಲಿ ಈ ರೀತಿಯ ಪ್ರೀತಿ ಎಂದೂ ಇರಲು ಸಾಧ್ಯವಿಲ್ಲ. ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದರು ಎಂದು ನಾನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಆದರೆ ಅವರಿಬ್ಬರ ಮಾತುಗಳನ್ನು ಕೇಳಿ ಅವರ ನಡುವಿನ ಸಂಬಂಧದ ರಹಸ್ಯವೂ ಸಹ ನನಗೆ ತಿಳಿದು ಹೋಯಿತು. ಲೀಲಾ ಹೇಳುತ್ತಿದ್ದಳು, ನಾವು ಮತ್ತೆಷ್ಟು ದಿನಗಳವರೆಗೆ ಹೀಗೆ ಅಣ್ಣ ತಂಗಿಯ ನಾಟಕವಾಡಬೇಕು? ಎಷ್ಟು ದಿನಗಳವರೆಗೆ ನಾನು ನನ್ನ ಸವತಿಯನ್ನು ಸಹಿಸಿಕೊಂಡಿರಬೇಕು? ಪ್ರಜ್ಞಾಳನ್ನು ನೋಡಿದಾಗಲೆಲ್ಲ ನನ್ನ ರಕ್ತ ಕುದಿಯುತ್ತೆ. ಅವಳನ್ನು ನಮ್ಮ ಜೀವನದಿಂದ ಕಿತ್ತೈಸಬೇಕೆಂದು ನನ್ನ ಮನಸ್ಸು ಪದೇ ಪದೇ ಕೂಗಿ ಹೇಳುತ್ತಿದೆ. ಆಗ ದಿನೇಶ್ ಹೇಳಿದ, ಆದ್ದರಿಂದಲೇ ನಾನು ಪ್ರಜ್ಞಾಳಿಗೆ ನಿನ್ನ ಕೋಣೆಗೆ ಬರಲು ಅವಕಾಶ ಕೊಡುತ್ತಿಲ್ಲ. ನೀನು ಸಿಟ್ಟಿನಲ್ಲಿ ಸತ್ಯವನ್ನು ಬಾಯಿ ಬಿಡಬಹುದು ಎಂದು ನನಗೆ ತುಂಬ ಹೆದರಿಕೆ ಆಗುತ್ತಿತ್ತು. ಕೆಲವೇ ದಿನಗಳು ಮಾತ್ರ ಸಹಿಸಿಕೊ. ನಂತರ ಪ್ರಜ್ಞಾ ಮತ್ತು ಅವಳ ತಂದೆಯನ್ನು ನಾವು ಶಾಶ್ವತವಾಗಿ ದೂರ ಕಳಿಸೋಣ. ಇದೆಲ್ಲ ಆಸ್ತಿ ಅಂತಸ್ತು ನಮ್ಮ ಪಾಲಾಗೋದು. ಆಗ ಲೀಲಾ ಹೇಳಿದಳು, ನಾನು ಇಷ್ಟು ದಿನಗಳಿಂದ ಇದೇ ದಿನಕ್ಕಾಗಿ ಕಾಯುತ್ತಿದ್ದೇನೆ. ಆದರೆ ನೀವು ಪ್ರತಿ ರಾತ್ರಿಯೂ ಅವಳ ಜೊತೆ ಅವಳ ಕೋಣೆಯಲ್ಲಿ ಮಲಗುತ್ತೀರಿ. ಇಲ್ಲಿ ನಾನೊಬ್ಬಳೇ ಮಲಗಬೇಕು. ಇದರಿಂದ ನನಗೆ ತುಂಬ ನೋವಾಗುತ್ತಿದೆ. ಆಗ ದಿನೇಶ್ ಹೇಳಿದ, ಲೀಲಾ, ನೀನೇ ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ನಾನು ಇದೆಲ್ಲವನ್ನೂ ನಿನಗಾಗಿ ಮಾಡುತ್ತಿದ್ದೇನೆ. ನೀನು ಎಲ್ಲಿಯವರೆಗೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಆ ಚಿಕ್ಕ ಮನೆಯಲ್ಲಿ ಅದುಮಿಟ್ಟುಕೊಂಡು ಬದುಕುತ್ತೀಯ? ಆದ್ದರಿಂದ ನಾನು ನಮ್ಮಿಬ್ಬರ ಒಳಿತಿಗಾಗಿ ತುಂಬ ಕಷ್ಟಪಟ್ಟು ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನನಗೂ ಸಹ ಬೇರೊಂದು ಹೆಂಗಸಿನೊಟ್ಟಿಗೆ ಇರುವುದು ತುಂಬ ಕಷ್ಟವಾಗುತ್ತಿದೆ. ಅದು ಅಷ್ಟೊಂದು ಸುಲಭವಲ್ಲ. ನಾನು ಪ್ರಜ್ಞಾಳ ಅಪ್ಪನಿಗೂ ಸ್ಲೋ ಪಾಯ್ಸನ್ ನೀಡಲು ಶುರು ಮಾಡಿದ್ದೇನೆ. ಅದರಿಂದಾಗಿ ಅವರು ಮೊದಲಿಗಿಂತಲೂ ಹೆಚ್ಚು ಅನಾರೋಗ್ಯ ಪೀಡಿತರಾಗುತ್ತಿದ್ದಾರೆ. ಮತ್ತು ಪ್ರಜ್ಞಾಳ ಕಾಫಿಯ ಜಾರ್ನಲ್ಲಿ ಸಹ ವಿಷವನ್ನು ಮಿಶ್ರಣ ಮಾಡಿದ್ದೇನೆ. ಅವಳು ಪ್ರತಿದಿನ ಕಾಫಿ ಕುಡಿದು ಮಲಗುತ್ತಾಳೆ. ಈಗ ಅವಳ ಶರೀರದಲ್ಲೂ ಸಹ ವಿಷವು ತನ್ನ ಪ್ರಭಾವವನ್ನು ಬೀರುತ್ತಿದೆ. ಆದ್ದರಿಂದ ಅವಳು ದಿನದಲ್ಲಿ ಹೆಚ್ಚು ಹೊತ್ತು ಮಲಗಿರುತ್ತಾಳೆ. ಆದ್ದರಿಂದಲೇ ನಾನು ಇಷ್ಟೊಂದು ಸುಲಭವಾಗಿ ಪ್ರತಿದಿನ ನಿನ್ನ ಬಳಿ ಬರುತ್ತೇನೆ. ನನಗೆ ಗೊತ್ತು, ಅವಳು ಒಮ್ಮೆ ಮಲಗಿದ್ದಳೆಂದರೆ ಮತ್ತೆ ಏಳುವುದು ಬೆಳಿಗ್ಗೆಯೇ. ಇನ್ನು ಕೆಲವು ದಿನ ತಡೆದುಕೋ. ಆನಂತರ ಪ್ರಜ್ಞಾ ಮತ್ತು ಅವಳ ಅಪ್ಪನ ಕತೆ ಮುಗಿಯುತ್ತದೆ. ಆನಂತರ ನಾವಿಬ್ಬರು ಒಂದು ದೊಡ್ಡ ಬಂಗಲೆಯಲ್ಲಿ ನಮ್ಮ ಜೀವನವನ್ನು ಸಂತೋಷದಿಂದ ಕಳೆಯೋಣ. ದಿನೇಶ್ನು ಲೀಲಾಳನ್ನು ತುಂಬ ಪ್ರೀತಿಯಿಂದ ಸಮಾಧಾನಪಡಿಸುತ್ತಿದ್ದ. ನಾನು ತುಂಬ ದುಃಖದಿಂದ ಬಾಗಿಲ ಬಳಿ ನಿಂತು ಇವರ ಮಾತನ್ನು ಕೇಳುತ್ತಿದ್ದೆ. ನಾನು ಇದನ್ನು ಹೇಗೆ ನಂಬಲಿ? ನನ್ನ ಅಪ್ಪಾಜಿ ದಿನೇಶ್ನನ್ನು ಸೀದಾಸಾದ ಒಳ್ಳೆಯ ವ್ಯಕ್ತಿತ್ವ ಉಳ್ಳವನೆಂದು ತಿಳಿದು ನನ್ನ ಜೊತೆ ಮದುವೆ ಮಾಡಿಸಿದ್ದರು. ಆದರೆ ದಿನೇಶ್ ಎಷ್ಟೊಂದು ದೊಡ್ಡ ಮೋಸಗಾರನಾಗಿದ್ದನೆಂದರೆ ಅವನಿಗೆ ನಾನು ಕೇವಲ ಒಂದು ಪ್ರೈಸ್ ಬ್ರ್ಯಾಂಡ್ ಆಗಿದ್ದೆ. ಅವನು ನನ್ನ ಮೂಲಕ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಸಂಚು ನಡೆಸಿದ್ದ. ನನ್ನ ತಂದೆಯ ಸಾವಿಗೂ ಸಹ ಸಂಚು ರೂಪಿಸಿದ್ದ. ಆದಷ್ಟು ನಮ್ಮನ್ನು ದೂರ ಕಳಿಸಲು ಪ್ಲ್ಯಾನ್ ಮಾಡಿದ್ದ. ನಾನು ಮತ್ತು ನನ್ನ ತಂದೆ ಸತ್ತ ನಂತರ ನಮ್ಮ ಎಲ್ಲ ಆಸ್ತಿಪಾಸ್ತಿಯೂ ಅವನ ವಶಕ್ಕೆ ಬರುವುದು ಎಂದು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆದ್ದರಿಂದ ಅವನು ನಮ್ಮ ಮುಂದೆ ತಾನು ಒಳ್ಳೆಯವನೆಂದು ನಾಟಕವಾಡುತ್ತಿದ್ದ. ನನಗೆ ಈಗೀಗ ತಲೆ ಸುತ್ತು ಬರುತ್ತಿತ್ತು. ತುಂಬ ದಿನಗಳಿಂದ ನನ್ನ ಶರೀರವೂ ಸಹ ವೀಕ್ ಆಗುತ್ತಾ ಬಂದಿತ್ತು. ಆದ್ದರಿಂದ ನಾನು ಇದನ್ನು ತಿಳಿದು ನಡುಗಿ ಸುಸ್ತಾಗಿ ಕೆಳಕ್ಕೆ ಬಿದ್ದೆ. ದಿನೇಶ್ ಮತ್ತು ಲೀಲಾಳಿಗೆ ನಾನು ಅಲ್ಲಿ ಇರುವುದು ಅರಿವಾಯಿತು.
ನನ್ನ ಮೇಲೆ ಅವರ ದೃಷ್ಟಿ ಬೀಳುತ್ತಿದ್ದಂತೆ ಅವರ ಮುಖದ ಬಣ್ಣ ಬದಲಾಯಿತು. ನಾನು ಕೆಲವು ದಿನಗಳಿಂದ ಕಾಫಿ ಕುಡಿಯುತ್ತಿರಲಿಲ್ಲ ಎಂದು ದಿನೇಶ್ಗೆ ಗೊತ್ತಿರಲಿಲ್ಲ. ಆದ್ದರಿಂದ ರಾತ್ರಿ ಹೊತ್ತು ನನಗೆ ನಿದ್ದೆ ಬರುತ್ತಿರಲಿಲ್ಲ. ಬೆಳಿಗ್ಗೆ ನಾನು ಕಾಫಿ ಕುಡಿದಾಗ ಇಡೀ ದಿನ ನಶೆಯಲ್ಲಿ ಇರುತ್ತಿದ್ದೆ. ದಿನೇಶ್ ಆಶ್ಚರ್ಯಚಕಿತನಾಗಿ ನನ್ನನ್ನು ಕೇಳಿದ, ಪ್ರಜ್ಞಾ, ನೀನು ಇಲ್ಲೇನು ಮಾಡುತ್ತಿದ್ದೀಯಾ? ನಾನು ಲೀಲಾಳನ್ನು ನೋಡಿಕೊಂಡು ಹೋಗಲು ಬಂದಿದ್ದೆ. ಆದರೆ ನಾನು ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ ಮತ್ತು ಅವರಿಬ್ಬರು ಜೊತೆಯಲ್ಲಿರುವುದನ್ನು ನೋಡಿದ್ದೇನೆ ಎಂದು ದಿನೇಶ್ಗೆ ಗೊತ್ತಾಗಲಿಲ್ಲ. ನನಗೆ ನಿಮ್ಮ ಎಲ್ಲ ಸತ್ಯ ತಿಳಿದಿದೆ ಎಂದು ಹೇಳಲು ಇದು ಸರಿಯಾದ ಸಮಯವಾಗಿರಲಿಲ್ಲ. ಆದ್ದರಿಂದ ನಾನು ಅವನಿಗೆ ಸುಳ್ಳು ಹೇಳಿದೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ಆದ್ದರಿಂದ ನಾನು ನಿಮ್ಮ ಜೊತೆ ಕುಳಿತು ಮಾತನಾಡಲು ಬಂದಿದ್ದೆ ಎಂದಾಗ ದಿನೇಶ್ ನನ್ನ ಹಿಂದೆಯೇ ನನ್ನ ಜೊತೆ ನನ್ನ ಕೋಣೆಗೆ ಬಂದ. ಇಡೀ ರಾತ್ರಿ ನಾನು ತುಂಬ ಕಷ್ಟಪಟ್ಟು ಸುರಿಯುತ್ತಿರುವ ಕಣ್ಣೀರನ್ನು ತಡೆದುಕೊಂಡೆ, ಏಕೆಂದರೆ ನಾನು ಮನಪೂರ್ವಕವಾಗಿ ಅವನನ್ನು ಪ್ರೀತಿಸುತ್ತಿದ್ದೆ. ಆದರೆ ಅವನು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ನುಚ್ಚುನೂರು ಮಾಡಿದ್ದ. ಬೆಳಗಾಗುತ್ತಲೇ ದಿನೇಶ್ ಆಫೀಸಿಗೆ ಹೊರಟು ಹೋದ. ನಾನು ಸರಿಯಾದ ಸಮಯವನ್ನು ನೋಡಿ ಪೊಲೀಸರಿಗೆ ಫೋನ್ ಮಾಡಿದೆ. ಅವರು ನನ್ನ ತಂದೆಯ ಗೆಳೆಯರಾಗಿದ್ದರು. ಅವರಿಗೆ ಎಲ್ಲ ವಿಷಯವನ್ನು ಹೇಳಿದೆ. ತಾವು ಎಲ್ಲವನ್ನೂ ಸರಿ ಮಾಡುತ್ತೇನೆ ಎಂದು ಅವರು ನನಗೆ ಸಮಾಧಾನ ಹೇಳಿದರು. ಕೆಲವೇ ಗಂಟೆಯಲ್ಲಿ ಅವರು ಪೊಲೀಸ್ ಸಿಬ್ಬಂದಿಯ ಜೊತೆಗೆ ನಮ್ಮ ಮನೆಗೆ ಬಂದರು. ಎಲ್ಲಕ್ಕೂ ಮೊದಲು ಲೀಲಾಳನ್ನು ಕೋಣೆಯಲ್ಲಿ ಲಾಕ್ ಮಾಡಿದರು. ನನ್ನ ಕಾಫಿಯ ಜಾರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅದನ್ನು ಟೆಸ್ಟ್ಗೆ ಕಳುಹಿಸಿದರು. ಏಕೆಂದರೆ ದಿನೇಶ್ನು ಕಾಫಿಯಲ್ಲಿ ವಿಷ ಬೆರೆಸಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದಕ್ಕೆ ಇದು ಸಾಕ್ಷಿಯಾಗಿತ್ತು. ಒಂದು ಲೇಡಿ ಕಾನ್ಸ್ಟೇಬಲನ್ನು ಕರೆದು ಲೀಲಾಳನ್ನು ತನಿಖೆ ಮಾಡಲಾಯಿತು. ಅವಳು ಕಾಗೆ ಗುಬ್ಬಕ್ಕನ ಕಥೆಯಂತೆ ಎಲ್ಲ ಸತ್ಯವನ್ನು ಹೇಳುತ್ತಾ ಹೋದಳು. ಅಪ್ಪ ನನಗೆ ಸಂಬಂಧವನ್ನು ಹುಡುಕುತ್ತಿದ್ದಾರೆ ಎಂದು ದಿನೇಶ್ನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಎಲ್ಲಕ್ಕೂ ಮೊದಲು ಲೀಲಾಳಿಗಾಗಿ ಒಂದು ಸಪರೇಟ್ ಬಾಡಿಗೆ ಮನೆಯನ್ನು ಮಾಡಿದ್ದ. ಉದ್ದೇಶಪೂರ್ವಕವಾಗಿ ಅವನು ಅಪ್ಪನ ಮುಂದೆ ಹೀರೋ ಅಂತೆ ತೋರಿಸಿಕೊಂಡ. ಆಗ ಅವನ ಅದೃಷ್ಟ ಕುಲಾಯಿಸಿತು ಮತ್ತು ಅಪ್ಪನು ಅವನ ಮೋಸದ ಜಾಲದಲ್ಲಿ ಬಿದ್ದರು. ಆದರೆ ಲೀಲಾ ಮತ್ತು ದಿನೇಶ್ ಇಬ್ಬರು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದರು ಮತ್ತು ಇವರಿಬ್ಬರು ಬಡತನದಿಂದ ರೋಸಿ ಹೋಗಿದ್ದರು. ಇವರಿಬ್ಬರು ಒಂದು ಒಳ್ಳೆಯ ಜೀವನಕ್ಕಾಗಿ ಹಾತೊರೆಯುತ್ತಿದ್ದರು. ಅದಕ್ಕಾಗಿ ಅವರಿಬ್ಬರು ನನ್ನ ಜೀವನವನ್ನು ಹಾಳು ಮಾಡುವ ನಿರ್ಧಾರಕ್ಕೆ ಬಂದರು. ದಿನೇಶ್ ಎಷ್ಟೊಂದು ಮುಂದುವರಿದನೆಂದರೆ ನನ್ನ ಮತ್ತು ನನ್ನ ತಂದೆಯ ಜೀವವನ್ನು ತೆಗೆಯಲು ಸಹ ಹೇಸಲಿಲ್ಲ. ಲೀಲಾ ಹೇಳಿದ ಸತ್ಯದಿಂದ ಎಲ್ಲರೂ ದಂಗಾಗಿ ಹೋದರು. ಹೆಚ್ಚಿನ ಎಲ್ಲ ಸಾಕ್ಷಿ ಆಧಾರಗಳು ಇನ್ಸ್ಪೆಕ್ಟರ್ಗೆ ದೊರೆಯಿತು. ಆದ್ದರಿಂದ ಇನ್ಸ್ಪೆಕ್ಟರ್ ದಿನೇಶ್ ಮತ್ತು ಲೀಲಾಳನ್ನು ಬಂಧಿಸಿದರು. ನಾವು ಅವರ ಮೇಲೆ ಕೇಸ್ ಹಾಕಿದ್ದೆವು ಮತ್ತು ಅಪ್ಪನಿಗೆ ಚಿಕಿತ್ಸೆ ಕೊಡಿಸಲು ಶುರು ಮಾಡಿದೆ. ಅವರ ಶರೀರದಲ್ಲಿ ತುಂಬ ವಿಷ ಸೇರಿಕೊಂಡಿತ್ತು. ಆದ್ದರಿಂದಲೇ ಅವರು ಹಾಸಿಗೆ ಹಿಡಿದಿದ್ದರು. ಲೀಲಾ ಮತ್ತು ದಿನೇಶ್ ಇಬ್ಬರು ಜೈಲಿನ ಕಂಬಿಯ ಹಿಂದೆ ಸರಿದಿದ್ದರು. ತಮ್ಮ ಅತಿ ಆಸೆಯ ಪರಿಣಾಮವನ್ನು ಅವರೀಗ ಎದುರಿಸುತ್ತಿದ್ದರು. ನಾನು ಮತ್ತು ಅಪ್ಪಾಜಿ ಇಬ್ಬರು ಸೇರಿ ನಮ್ಮ ಬಿಸ್ನೆಸ್ ನೋಡಿಕೊಳ್ಳತೊಡಗಿದೆವು. ಒಮ್ಮೊಮ್ಮೆ ಜನರು ನಮ್ಮ ಕಣ್ಣ ಮುಂದೆ ಹೇಗೆ ಕಾಣುತ್ತಾರೋ ವಾಸ್ತವದಲ್ಲಿ ಅವರು ಆ ರೀತಿ ಇರುವುದಿಲ್ಲ. ತಮ್ಮ ಹೆಣ್ಣು ಮಕ್ಕಳ ಹಣೆಬರಹವನ್ನು ನಿರ್ಧಾರ ಮಾಡುವಾಗ ಒಳ್ಳೆಯ ರೀತಿಯಲ್ಲಿ ಕೇಳಿ ತಿಳಿದುಕೊಂಡು ಅವರ ಸಂಬಂಧವನ್ನು ನಿರ್ಧರಿಸಬೇಕು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.